ಚಿಕ್ಕಮಗಳೂರಿನ ಮಲೆನಾಡ ಭಾಗದಲ್ಲಿ ಮಳೆ. ಮಲೆನಾಡಿನಾದ್ಯಂತ ಅಪಾಯದ ಸ್ಥಳಗಳ ಪಟ್ಟಿ. 163 ಸ್ಥಳಗಳು ಡೇಂಜರ್ ಸ್ಪಾಟ್ ಅಂತ ಗುರುತು. ಕಾಫಿ ನಾಡು ಅಂತ ಕರೆಸಿಕೊಳ್ಳುವ ಚಿಕ್ಕಮಗಳೂರು ಮಳೆಗಾಲದಲ್ಲಿ ಅಕ್ಷರಶಃ ಮಲೆನಾಡಾಗಿ ಬದಲಾಗುತ್ತೆ. 4-5 ತಿಂಗಳ ಮಳೆಗಾಲದಲ್ಲಿ ಎಷ್ಟು ಮನೆಗಳ ಮೇಲೆ ಮರ ಬೀಳುತ್ತೋ, ಎಷ್ಟು ಹಳ್ಳಿಗಳು ತಿಂಗಳುಗಟ್ಟಲೆ ಕತ್ತಲಲ್ಲಿ ಇರುತ್ತೋ, ಎಷ್ಟೋ ಗ್ರಾಮಗಳು ಜಲದಿಗ್ಬಂಧನಕ್ಕೆ ಒಳಗಾಗಿ ಮನೆಯಲ್ಲಿ ಕಾಲ ಕಳಿತಾರೋ, ಎಲ್ಲೆಲ್ಲಿ ಬೆಟ್ಟ ಗುಡ್ಡ ಜರಿದು ಜನ ಶತಮಾನಗಳ ಬದುಕನ್ನೇ ಕಳೆದುಕೊಳ್ತಾರೋ ಹೇಳೋಕ್ಕಾಗಲ್ಲ. 2019 ಹಾಗೂ 2023ರಲ್ಲಿ ಅಂತಹ 10 ಘಟನೆಗಳು ಜರುಗಿವೆ. ಹಾಗಾಗಿ 2024-25ನೇ ಇಸವಿಯಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎನ್ಡಿಆರ್ಎಫ್ ಹಾಗೂ ಜಿಲ್ಲಾಡಳಿತವೇ ಮಲೆನಾಡಿನಾದ್ಯಂತ ಅಪಾಯದ ಸ್ಥಳಗಳನ್ನ ಪಟ್ಟಿ ಮಾಡಿವೆ. ಅದರಲ್ಲಿ ಬರೋಬ್ಬರಿ 163 ಸ್ಥಳಗಳನ್ನ ಜಿಲ್ಲಾಡಳಿತವೇ ಡೇಂಜರ್ ಸ್ಪಾಟ್ ಅಂತ ಗುರುತಿಸಿದೆ. ಈ ಅಪಾಯಕಾರಿ ಸ್ಥಳಗಳಲ್ಲಿ ಹಳ್ಳಿಗಳು, ಜನಸಾಮಾನ್ಯರು ಮತ್ತದೇ ಆತಂಕದಲ್ಲಿ ಬದುಕುದುಡ್ತಿದ್ದಾರೆ. ಅಬ್ಬರದ ಮಳೆ ಜೊತೆ ರಣಗಾಳಿ ಆರಂಭವಾದ್ರೆ ಘಟ್ಟ ಪ್ರದೇಶದ ಜನರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು 163ರಲ್ಲಿ ಜಿಲ್ಲಾಡಳಿತ ಸುಮಾರು 77 ಸ್ಥಳಗಳನ್ನ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಅಂತ ಪಟ್ಟಿ ಮಾಡಿದೆ. ಅದರಲ್ಲಿ ಜಿಲ್ಲೆಯ ಕಳಸ, ಮೂಡಿಗೆರೆ, ಕೊಪ್ಪ, ಎನ್ಆರ್ಪುರ, ಶೃಂಗೇರಿ ತಾಲೂಕುಗಳ ಜೊತೆ ಕೆಲ ಪ್ರವಾಸಿ ತಾಣಗಳು ಇವೆ. ಅದರಲ್ಲಿ ಕಳಸ, ಮೂಡಿಗೆರೆ ತಾಲೂಕಿನ ಜಾಗಗಳೇ ಹೆಚ್ಚು. ಯಾಕಂದ್ರೆ ಎರಡೂ ತಾಲೂಕುಗಳು ಅಪ್ಪಟ ಮಲೆನಾಡು, ಕಾಡಿನ ಜೊತೆಯೇ ಊರನ್ನ ಹಂಚಿಕೊಂಡಿರೋ ದಾಖಲೆ ಮಳೆ ಬೀಳುವ ತಾಲೂಕುಗಳು. ಹಾಗಾಗಿ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ಸದಾ ಸನ್ನದ್ಧರಾಗಿ ಇರುವಂತೆ ಸೂಚನೆ ನೀಡಿದೆ. ಗಾಳಿ ಮಳೆ ಹೆಚ್ಚಾಗಿ ಎಂಥದ್ದೇ ಸಂದರ್ಭದಲ್ಲಿ ಬಂದ್ರೂ ಫೇಸ್ ಮಾಡೋದಕ್ಕೆ ತಾಲೂಕು ಆಡಳಿತದ ಅಧಿಕಾರಿಗಳು ಸದಾ ಕೇಂದ್ರ ಸ್ಥಾನದಲ್ಲೇ ಇದ್ದು ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿ ಪ್ರವಾಹದ ಸಂದರ್ಭದಲ್ಲಿ ಹೇಗೆ ರಕ್ಷಣೆ ಮಾಡಬೇಕು ಅಂತ ಮಾಕ್ ಡ್ರಿಲ್ ಕೂಡ ನಡೆಸಿದೆ. ಒಟ್ಟಾರೆ 2019ರಿಂದ 2023ರಲ್ಲಿ ಶತಮಾನಗಳ ಬದುಕನ್ನೇ ಕಳೆದುಕೊಂಡ ಎಷ್ಟೋ ಕುಟುಂಬಗಳು ಇಂದಿಗೂ ಸರ್ಕಾರಗಳ ನಿರ್ಲಕ್ಷ್ಯಕ್ಕೊಳಗಾಗಿ ನಿರ್ಗತಿಕರಂತೆ ಬದುಕ್ತಾ ಇದ್ದಾರೆ. ಜಿಲ್ಲಾಡಳಿತವೇ ಡೇಂಜರ್ ಸ್ಪಾಟ್ ಅಂತ ಗುರುತಿಸಿ ಪರಿಸ್ಥಿತಿ ಎದುರಿಸೋದಕ್ಕೆ ಸನ್ನದ್ಧವಾಗಿದೆ. ಆದ್ರೆ ಪ್ರಕೃತಿ ಮುಂದೆ ಸರ್ಕಾರ, ಮನುಷ್ಯನ ಆಟ ಏನೂ ನಡೆಯಲ್ಲ. ಏನೇ ಇರಲಿ, ವರುಣದೇವ ಜನರ ಬದುಕು ಜೀವನವನ್ನ ಕಸಿಯದಿದ್ರೆ ಸಾಕು ಅನ್ನೋದು ನಮ್ಮ ಕಳಕಳಿ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.